ನಮಸ್ಕಾರ ಬಂಧುಗಳೇ. ನಾವು ಹಸ್ತವನ್ನು ನೋಡುವಾಗ ಹಸ್ತದಲ್ಲಿ ಕಾಣುವ ಕೆಲವು ಚಿಹ್ನೆಗಳು ತುಂಬ ಮಹತ್ವವನ್ನು ಸೂಚಿಸುತ್ತದೆ. ಅಂತಹ ಮಹತ್ವವನ್ನು ತಿಳಿದುಕೊಂಡು ನೀವು ಯಾವ ಕೆಲಸ ಮಾಡಿದರೆ ಒಳ್ಳೆಯದು, ಯಾವ ರೀತಿಯ ಕೆಲಸ ಮಾಡಿದರೆ ಒಳ್ಳೆಯದು ಎಂಬುದನ್ನು ತಿಳಿದುಕೊಂಡು ನೀವು ಆ ಕೆಲಸವನ್ನು ಮಾಡಿದರೆ ನಿಮಗೆ ಯಾರ ಕೈಯಲ್ಲಿ ಅಂತಹ ಚಿಹ್ನೆಗಳಿದೆಯೋ ಅವರು ಹೆಚ್ಚಿನ ಹಣವನ್ನು ಗಳಿಸಿ ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯ. ಅಂತಹ ಚಿಹ್ನೆ ಯಾವುದು ಎಂಬುದನ್ನು ನೀವು ತಿಳಿದುಕೊಳ್ಳುವುದು ಬಹುಮುಖ್ಯ. ಯಾಕಂದರೆ ಯಾರು ಯಾವ ಕೆಲಸವನ್ನು ಮಾಡೋಕ್ಕೆ ಹೋಗಿ ಯಾವ ಕೆಲಸವಲ್ಲೋ ಮಾಡಿ ಯಾವ ಕೆಲಸ ಮಾಡಿದರೂ ಏಳಿಗೆ ಆಗ್ತಾಯಿಲ್ಲ, ಕೈಗೆ ಹಣ ಬರುತ್ತಾ ಇಲ್ಲ, ಹಣ ಬಂದರೂ ಕೈಯಲ್ಲಿ ಉಳಿಯುತ್ತಿಲ್ಲ, ಯಾಕೆ ಹೀಗಾಗ್ತಾ ಇದೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಯಾಕಂದರೆ ಪ್ರತಿಯೊಬ್ಬರಿಗೂ ತಾವು ದುಡಿದ ಹಣ ತಮ್ಮ ಕೈಯಲ್ಲಿ ಉಳಿಯಬೇಕು. ಅದಕ್ಕೇನು ಮಾಡಬೇಕೆಂಬುದನ್ನು ತಿಳಿಯುತ್ತಿಲ್ಲ, ಯಾವ ಕೆಲಸ ಮಾಡಿದರೆ ಒಳ್ಳೆಯದೆಂಬುದನ್ನು ತಿಳಿಯುತ್ತಿಲ್ಲ. ಆದುದರಿಂದ ಈಗ ನಾನು ಹೇಳ್ತಾ ಇರೋದು ಅಂತಹ ಒಂದು ವಿಚಾರ ತುಂಬ ಜನರ ಹಸ್ತದಲ್ಲಿ ಅಂತಹ ಚಿಹ್ನೆಗಳಿರಬಹುದು. ಆದರೆ ಅವರು ಬೇರೆ ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಹೋಗಿ ತಾವು ಹಣವನ್ನು ದುಡಿಯಲು ಸಾಧ್ಯವಾಗದೆ ಹೋಗುತ್ತದೆ, ದುಡಿದ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ. ಅಂತಹ ಗುಡ್ ಸೈನ್ ಯಾವುದು ಎಂಬುದನ್ನು ನೀವು ತಿಳ್ಕೊಳ್ಳಿ. ಅಂದರೆ ನಿಮ್ಮ ಹಸ್ತದಲ್ಲಿ ಅಂತಹ ಗುಡ್ ಸೈನ್ಸ್ ಇದ್ದರೆ ನೀವು ಹಣವಂತರಾಗುತ್ತೀರಿ, ಯಶಸ್ವಿಯಾಗುತ್ತೀರಿ, ಜೀವನದಲ್ಲಿ ಸಂತೋಷ ದೊರೆಯುತ್ತದೆ. ಅಂತಹ ವಿಚಾರಗಳನ್ನು ತಿಳಿಯುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಅಂದರೆ ಯಾವುದೇ ಒಂದು ಹಸ್ತದಲ್ಲಿ ವಿ ಆಕಾರದ ಚಿಹ್ನೆ ಇದ್ದರೆ ಅದು ಗುಡ್ ಸೈನ್ ಅಂತ ಹೇಳ್ತೀವಿ. ಅಂದರೆ ಆ ಗುಡ್ ಸೈನ್ ಹೆಂಗಿರಬೇಕು, ಯಾವ ರೀತಿಯಲ್ಲಿರಬೇಕು ಎಂಬುದನ್ನು ತಿಳ್ಕೋಬೇಕಾಗುತ್ತೆ. ಅಂದರೆ ಯಾವ ಜಾಗದಲ್ಲಿ ವಿ ಚಿಹ್ನೆ ಇದ್ದಾಗ ನಿಮಗೆ ಒಳ್ಳೆಯದಾಗುತ್ತದೆ, ಅಥವಾ ಯಾವ ಚಿಹ್ನೆ ಯಾವ ಜಾಗದಲ್ಲಿದ್ದಾಗ ಅದರ ಫಲ ವಿರುದ್ಧ ಫಲವನ್ನು ಕೊಡುತ್ತದೆ ಎಂಬುದನ್ನು ತಿಳ್ಕೋಬೇಕು. ಅಂದರೆ ಹಸ್ತದಲ್ಲಿ ಎಲ್ಲ ಕಡೆಯಲ್ಲೂ ಅದು ಅಂತಹ ವಿ ಚಿಹ್ನೆ ಇದ್ದಾಗ ಒಳ್ಳೆಯದಾಗುತ್ತದೋ ಇಲ್ವೋ, ಯಾವ ರೀತಿಯ ವಿ ಚಿಹ್ನೆ ಇರಬೇಕು ಅಂದರೆ ನಮ್ಮ ಮುಖ್ಯವಾದ ರೇಖೆಗಳಿಂದ ಅದರ ಕೊನೆಯಲ್ಲಿ ಕವಲೊಡೆದು ವಿ ಚಿಹ್ನೆ ಆಗಿರಬೇಕೇ, ಅಥವಾ ವಿ ಚಿಹ್ನೆಯ ಗುರುತು ಮಾತ್ರ ಇರಬೇಕೇ. ಅಂದರೆ ಈ ರೀತಿಯ ಚಿಹ್ನೆಗಳಲ್ಲಿರುವಂಥ ವ್ಯತ್ಯಾಸದ ಕಾರಣಗಳೇನು, ಅದರಿಂದ ಆಗುವಂತಹ ಲಾಭವೇನು, ಜೀವನದಲ್ಲಿ ಎಂತಹ ಸಾಧನೆ ಮಾಡಲು ಸಾಧ್ಯ ಎಂಬುದನ್ನು ಈ ಮೂಲಕ ತಿಳಿಸಿಕೊಡುತ್ತೇನೆ. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ತಿಳಿದುಕೊಂಡಾಗ, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಲವು ಜನರು ತಮ್ಮ ಭವಿಷ್ಯ ತಿಳಿಯಬೇಕೆಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ಆದರೆ ಅವರಿಗೆ ಹೇಗೆ, ಯಾವ ರೀತಿ ಇದನ್ನು ತಿಳಿಯಲು, ಅವರು ದೂರದಲ್ಲಿದ್ದು ಹೇಗೆ ತಿಳಿಯಲು ಸಾಧ್ಯ ಎಂಬುದು ತಿಳಿದಿಲ್ಲ. ಆದುದರಿಂದ ನೀವು ನಿಮ್ಮ ಭವಿಷ್ಯವನ್ನು ತಿಳಿಯುವ ಆಸಕ್ತಿ ಮತ್ತು ನಂಬಿಕೆ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ ನಮಗೆ ಮೆಸೇಜ್. ಈ ನಂಬರಿಗೆ ಯಾವುದೇ ಮೆಸೇಜ್ ಬಂದರೂ ಸಹ ಕೂಡಲೇ ನಾವು ನಿಮಗೆ ಯಾವುದೇ ರೀತಿ ಮಾಡಿದರೆ, ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನೀವು ನಿಮ್ಮ ಜೀವನವನ್ನು ಯಾವ ರೀತಿ ಮುನ್ನಡೆಸಬೇಕೆಂಬಂಥ
ತಿಳುವಳಿಕೆಯನ್ನು ಪಡೆದು ಅದರಂತೆ ಮುಂದುವರೆದರೆ ನಿಮ್ಮ ಜೀವನ ಸಂತೋಷದಿಂದ ಕೂಡಿರುತ್ತೆ. ಅಂದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯವಿದೆ. ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಮಾತ್ರ ಸಾಕು. ಕೂಡಲೇ ನಾವು ವಿಷಯ ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರಿಯಬೇಕು. ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯ ನಿಮಗೆ ತಿಳಿಸಾದು. ಎಷ್ಟೋ ಜನರಿಗೆ ಹಸ್ತರೇಖಾ ಸಾಮುದ್ರಿಕೆ ಅಂದರೆ ಏನು, ಹಸ್ತರೇಖಾ ಸಾಮುದ್ರಿಕೆಯ ರೇಖೆಗಳಲ್ಲಿರುವಂಥ ಗುರುತುಗಳೇನು, ಒಂದೇ ಒಂದು ಗುರುತು ನನ್ನ ಕೈಯಲ್ಲಿದ್ದರೆ ಅದರಿಂದ ನಾನು ಹಣವಂತರಾಗುತ್ತೇನೆಯೇ ಎಂಬಂಥ ಸಮಸ್ಯೆ ಇರುತ್ತೆ. ಅದು ಅಲ್ಲ ನಂಬಿಕೆ. ಪೂರ್ತಿ ವಿಚಾರಗಳನ್ನು ತಿಳಿದುಕೊಳ್ಳಲೇಬೇಕು. ಪೂರ್ತಿ ವಿಚಾರ ಅಂದರೆ ಒಂದೇ ಕಡೆ ಒಂದೇ ನಂಬರ್ ಇದ್ದರೆ ಅಥವಾ ಇನ್ನೊಂದು ಕಡೆ ಇನ್ನೊಂದು ರೀತಿಯ ಚಿಹ್ನೆಗಳಿದ್ದರೆ ಅಥವಾ ಗೆರೆಗಳಿದ್ದರೆ ಅದರಿಂದ ನಾವು ಅಂದುಕೊಂಡಂಥ ರೀತಿಯಲ್ಲಿ ನಮಗೆ ಜೀವನದಲ್ಲಿ ಯಶಸ್ಸು ಸಿಗುವುದಿಲ್ಲ. ಆದರೆ ನಾನು ಕೋಟ್ಯಾಧೀಶರಾಗುವವರ ಹಸ್ತದಲ್ಲಿ ಇಂಥ ಚಿಹ್ನೆಗಳು ಇರಬಹುದೇನೋ ಅಂತ ಕೊಟ್ಟಿದ್ದೆ. ಆದರೆ ಕೆಲವರಿಗೆ ನನ್ನ ಕೈಯಲ್ಲಿ ಇಲ್ಲ, ಬೇರೆಯವರ ಕೈಯಲ್ಲಿ ಇಲ್ವಲ್ಲ, ಅವರು ಹೆಂಗೆ ಹಣವಂತರ, ಬೇರೆ ಚಿಹ್ನೆಯೂ ಇದೆ. ಅದು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಚಿಹ್ನೆಗಳು ಇರ್ತದೆ ಹಸ್ತದಲ್ಲಿ. ಅದು ಒಂದೇ ಚಿಹ್ನೆಯಿಂದ ಯಾರೂ ಹಣವಂತರಾಗೋದಿಲ್ಲ, ಬೇರೆ ಬೇರೆ ಚಿಹ್ನೆಗಳು ಇರುತ್ತದೆ. ಅದನ್ನೆಲ್ಲವನ್ನ ನೀವು ತಿಳಿಬೇಕಾದ್ರೆ ಎಲ್ಲ ವಿಡಿಯೋಗಳು ನೋಡಬೇಕು. ಎಲ್ಲ ವಿಡಿಯೋಗಳು ನೋಡಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈಗ ನಾನು ಅದೇ ವಿಷಯಕ್ಕೆ ಬರ್ತಿದ್ದೇನೆ ನೋಡಿ. ಸಕ್ಸಸ್ ಅಂದರೆ ಎಲ್ಲಿ, ಸಕ್ಸಸ್ ವಿ ಚಿಹ್ನೆ ಅಂದರೆ ಇಲ್ಲಿ ಆನ್ ಫಾರ್ಮಿಸ್ಟ್ರಿ ಅಂದರೆ ನಮ್ಮ ಹಸ್ತರೇಖಾಶಾಸ್ತ್ರದಲ್ಲಿ ಸಕ್ಸಸ್ಫುಲ್ ಆಗುವಂತಹ ವಿ ಚಿಹ್ನೆ ಎಲ್ಲಿರಬೇಕು? ಸೂರ್ಯನಲ್ಲಿ, ಸೂರ್ಯಪರ್ವದಲ್ಲಿ ನಿಮಗೆ ಗೊತ್ತಿದೆ ಸೂರ್ಯಪರ್ವ ಎಲ್ಲಿ ಅನ್ನೋದು. ಸೂರ್ಯಪರ್ವದಲ್ಲಿ ವಿ ಚಿಹ್ನೆ ಇದ್ದರೆ, ಸೂರ್ಯಪರ್ವದಲ್ಲಿ ವಿ ಚಿಹ್ನೆ ಇಲ್ಲಿ, ಇದು ಸೂರ್ಯಪರ್ವ ನಿಮ್ಗೆ ಗೊತ್ತಿದೆ. ನಾವು ಎಲ್ಲವೂ ಯಾವ ಹೇಳಿದೆ ಇಲ್ಲಿ ಹೀಗೆ ವಿ ಚಿಹ್ನೆ, ವಿ ಆಕಾರದ ಚಿಹ್ನೆ ಇದ್ದರೆ, ಸೂರ್ಯಪರ್ವದಲ್ಲಿ ವಿ ಆಕಾರದ ಚಿಹ್ನೆ ಇದ್ದರೆ ಅವರು 35ನೇ ವಯಸ್ಸಿನೊಳಗೆ ವ್ಯಾಪಾರ ವ್ಯವಹಾರಗಳಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ. ಇಲ್ಲದ್ರೆ 35ರಿಂದ 40 ವಯಸ್ಸಿನಲ್ಲಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಅವರ ಜೀವನದಲ್ಲಿ ಸಕ್ಸಸ್ ಆಗ್ತಾರೆ. ಅಂದರೆ ಯಶಸ್ಸು, ಅವರು ಆಸೆ ಪಟ್ಟಿದ್ದೆಲ್ಲವನ್ನು ಇವರು ಸಾಧಿಸುವಂತಹ ಸಾಧ್ಯತೆ ಇದೆ. ಆದರೆ ನಾನು ಹೇಳ್ತಿರೋದು ಇಲ್ಲಿ ಹೀಗೆ ಸೂರ್ಯರೇಖೆಯಿಂದ ಬಂದಂತಹ ವಿ ಚಿಹ್ನೆ ಅಲ್ಲ, ಸೂರ್ಯರೇಖೆ ಕವಲೊಡೆದಾದಂಥ ಚಿಹ್ನೆ ಅಲ್ಲ, ಅದು ಸಪ್ರೇಟಾಗಿ ಅದೇ ಒಂದು ಚಿಹ್ನೆಯಾಗಿರಬೇಕು ಎಂಬುದು ಅದರರ್ಥ. ಹಾಗೆ ನೋಡಿ ಯಶಸ್ಸು ಸಾಧನೆ ಆಗುತ್ತದೆ, ಹಣ ಬರುತ್ತದೆ, ಹೆಚ್ಚು ಕೀರ್ತಿವಂತರಾಗ್ತಾರೆ. ಅಂದರೆ ಹಣ ಮಾತ್ರ ಅಲ್ಲ, ಅವರಿಗೆ ಹೆಸರು, ಕೀರ್ತಿ ಎಲ್ಲವೂ ಬರುತ್ತದೆ. ಎಲ್ಲಿದ್ದರೆ ಸೂರ್ಯಪರ್ವದಲ್ಲಿ ವಿ ಆಕಾರದ ಚಿಹ್ನೆ ಇದ್ದರೆ ಅವರು ಉತ್ತಮ ಫಲಿತಾಂಶ, ಅವರು ಯಾವುದೇ ಕೆಲಸ ಮಾಡಿದರೂ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ, ಸಾಧನೆ ಮಾಡುತ್ತಾರೆ. ಬಯಸದೇ ಇದ್ದರೂ ಹಣ ಬಂದು ಸೇರುತ್ತದೆ, ಕೀರ್ತಿ ಖ್ಯಾತಿ ಎಲ್ಲವೂ ಬರುತ್ತದೆ. ಇದರಿಂದ ಏನೇನಿದೆ, ನೀವು ಬಯಸದೇ ಇದ್ದರೂ ಸಹ ಯಾವರಿಗೆ ಕೈಯಲ್ಲಿದೆ ಅವರು ಬಯಸದೇ ಇದ್ದರೂ ಸಹ ಹಣದ ಹರಿವು ಅವರತ್ತ ಸಾಗುತ್ತಿರುತ್ತದೆ, ಹಣ ಅಟ್ರಾಕ್ಷನ್ ಆಗ್ತಾ ಇರುತ್ತದೆ ಎಂಬುದು ಇದರ ಸೂಚನೆ. ಈಗ ಇನ್ನು ಬುಧಪರ್ವದಲ್ಲಿ, ಇದು ಬುಧಪರ್ವ ನಿಮಗೆ ಗೊತ್ತು, ಬುಧಪರ್ವದಲ್ಲಿ ವಿ ಚಿಹ್ನೆ, ಬುಧಪರ್ವದಲ್ಲಿ ವಿ ಚಿಹ್ನೆಯ ಇದ್ದರೆ, ಬುಧಪರ್ವದಲ್ಲಿ ವಿ ಚಿಹ್ನೆ ಇದ್ದರೆ ಅವರು ಅದೃಷ್ಟವಂತರು. ಆದರೆ ಇಲ್ಲಿ ಬುಧಪರ್ವದಲ್ಲಿ ಬೂದು ರೇಖೆಯಿಂದ ಹೀಗೆ ಇದ್ದರೆ ಅದರ ಫಲವೇ ಬೇರೆ. ಆದರೆ ವಿ ಚಿಹ್ನೆ ಒಂದೇ ಇರಬೇಕು. ವಿ ಚಿಹ್ನೆ ಬುಧ ರೇಖೆಯಿಂದ ಆಗಿರಬಾರ್ದು ಅಥವಾ ಅಲ್ಲಿರುವ ಬೇರೆ ರೇಖೆಗಳಿಂದ ಇರಬಾರ್ದು. ವಿ ರೇಖೆ ಸ್ವತಂತ್ರವಾಗಿರುವಂತಹ ವಿ ರೇಖೆ ಇರಬೇಕು. ಆ ವಿ ಚಿಹ್ನೆ ಇದ್ದರೆ ಅದೃಷ್ಟವಂತರು. ವ್ಯಾಪಾರ ವ್ಯವಹಾರದಿಂದ ಲಾಭ, ಅವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಲಾಭವನ್ನು ಗಳಿಸುತ್ತಾರೆ. ಅವರಿಗೆ ಉತ್ತಮವಾದಂತಹ ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದರೂ ಅವರು ಹಣವನ್ನು ಗಳಿಸುತ್ತಾರೆ. ಅವರಿಗೆ ಹಣ ಹೆಚ್ಚಾಗುತ್ತಾ ಹೋಗುತ್ತದೆ, ಧನಾಭಿವೃದ್ಧಿ ಆಗ್ತಾ ಹೋಗುತ್ತದೆ. ಇಲ್ಲಿ ಇದಿದ್ದಾಗ, ಈ ರೇಖೆ ಇದ್ದಾಗ ಅವರು ಯಾವ ವ್ಯಾಪಾರ ಮಾಡಿದರೂ, ಯಾವ ವ್ಯಾಪಾರ ವ್ಯವಹಾರದಿಂದ ಅವರ ಧನ ಲಾಭ ಬರುತ್ತದೆ. ಅಂದರೆ ಅವರಿಗೆ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣ ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ.
ಇನ್ನು ನೋಡಿ, ಇದು ನಮ್ಮ ಶನಿ ಪರ್ವ. ಶನಿ ಪರ್ವದಲ್ಲಿದ್ದರೆ ಏನಾಗುತ್ತೆ? ವಿ ಚಿಹ್ನೆ ಶನಿ ಪರ್ವದಲ್ಲಿದ್ದರೆ, ಶನಿ ಪರ್ವದಲ್ಲಿ ವಿ ಚಿಹ್ನೆ ಇದ್ದರೆ ಉತ್ತಮ ಕ್ರಿಯೇಷನ್ ಅವರು ಮಾಡ್ತಾರೆ. ಉತ್ತಮವಾದಂತಹ ಕ್ರಿಯೇಷನ್, ಉತ್ತಮವಾದ ಸೃಷ್ಟಿಗಳನ್ನು ಮಾಡ್ತಾರೆ. ಅಂದರೆ ಭಾಳ ಬುದ್ಧಿವಂತರಾಗಿರ್ತಾರೆ ಅವರು. ಬುದ್ಧಿವಂತಿಕೆಯಿಂದ ಎಲ್ಲವನ್ನೂ ಮಾಡ್ತಾರೆ. ತಮ್ಮ ಬುದ್ಧಿಶಕ್ತಿಯಿಂದನೇ ತಮ್ಮ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಅವರು ಹಣವನ್ನು ಸಂಪಾದನೆ ಮಾಡಿ ಕ್ರಿಯೇಟಿವಿಟಿಯಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತದೆ. ಹೊಸ ಕ್ರಿಯೇಟಿವಿಟಿಯಿಂದ ಅವರು ಹಣವನ್ನು ಸಂಪಾದನೆ ಮಾಡ್ತಾರೆ. ಇವರಿಗೆ ಬ್ಯಾಂಕರ್ಸ್ ಹಣಕಾಸಿನ ವ್ಯವಹಾರದಿಂದ ಹೆಚ್ಚಿನ ಲಾಭ ಬರುವಂಥ ಸಾಧ್ಯತೆ ಇದೆ. ಹಾಗೆಯೇ ರಫ್ತು ವ್ಯವಹಾರದಿಂದ, ಹೊರದೇಶಕ್ಕೆ ವಸ್ತುಗಳನ್ನು ಕಳಿಸುವಂತಹ ಆಮದು ರಫ್ತು ವ್ಯವಹಾರದಿಂದ ಹೆಚ್ಚು ಹಣ ಗಳಿಸುವಂಥ ಸಾಧ್ಯತೆ ಇದೆ. ಅಂದರೆ ಕ್ರಿಯೇಟಿವಿಟಿ ಇವರದು ಮುಖ್ಯವಾದದ್ದು. ಹೊಸ ಕ್ರಿಯೇಟಿವಿಟಿಗಳನ್ನು ಇವರು ಮಾಡ್ತಾ ಹೋಗ್ತಾರೆ. ಇನ್ನು ಗುರುಪರ್ವದಲ್ಲಿ ನಿಮಗೆ ಗೊತ್ತಿದೆ, ಗುರುಪರ್ವ ಇದು. ಗುರುಪರ್ವದಲ್ಲಿ ವಿ ಚಿಹ್ನೆ ಇದ್ದರೆ, ಗುರುಪರ್ವದಲ್ಲಿ ವಿ ಚಿಹ್ನೆ ಇದ್ದರೆ ಆರ್ಥಿಕ ಸ್ಥಿತಿ ಅತ್ಯುತ್ತಮವಾಗಿರುತ್ತದೆ. ಅವರು ಹಣವನ್ನು ಹೂಡಿಕೆ ಮಾಡಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ. ಹೂಡಿಕೆ ಮಾಡಿ ರಿಯಲ್ ಎಸ್ಟೇಟ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ಅದರಿಂದ ಹೆಚ್ಚಿನ ಲಾಭ ಬರುತ್ತದೆ. ಅವರ ಹಣ ಸ್ಥಿತಿಗತಿಗಳು ಬದಲಾಗುತ್ತದೆ. ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಜೀವನವು ಹಣವಂತರಾಗಿ ಬದುಕುವಂತಹ ಒಂದು ವಿಶೇಷ ಸ್ಥಿತಿಗಳನ್ನು ಹೇಳ್ತಾ ಇದ್ದಾರೆ. ಇದು ಹಾಗೆ ಹೆಚ್ಚಿನ ದುಡಿಮೆ ಆಗುತ್ತದೆ. ಇದನ್ನೆಲ್ಲ ಹೇಳಿದಾಗ, ಈಗ ಈ ರೀತಿಯಲ್ಲಿ ನಾವು ಹೇಳ್ತಿರುವಾಗ ಈ ವಿ ಚಿಹ್ನೆಗಳು ಯಾವುದೇ ಗೆರೆಯಿಂದ ಆಗಿರಬಾರ್ದು. ನೋಡಿ, ಈಗ ಈ ಭಾಗ್ಯರೇಖೆಯಿಂದ ಆಗಿರಬಾರದು, ಹಾಗಾಗಿಲ್ಲ. ಇದೆಲ್ಲವೂ ಇಂಡಿಪೆಂಡೆಂಟ್ ಆಗಿ, ಅಂದರೆ ಅದೇ ಒಂದು ವಿ ಆಕಾರ ಪಡೆದಿರಬೇಕು. ಅಲ್ಲಿ ಅಂತಹ ವಿ ಆಕಾರವನ್ನು ಪಡೆದಿರಬೇಕು. ಅಂದರೆ ಇದೆಲ್ಲವೂ ಎಲ್ಲವೂ ಇದೆಯಲ್ಲ. ಈಗ ನಾವು ಕಲಿತಂಥ ಬುಧ ಪರ್ವದಲ್ಲಿದ್ದರೂ ವ್ಯಾಪಾರ ವ್ಯವಹಾರ, ಶುಕ್ರ ಪರ್ವದಲ್ಲಿದ್ದರೂ ಕಲಾವಿದರಾಗುತ್ತಾರೆ. ಅವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ. ಇಲ್ಲಿ ಸಹ ನೋಡಿ, ಶನಿ ಪರ್ವದಲ್ಲಿದ್ದರೂ ಸಹ ಶನಿ ಪರ್ವದಲ್ಲಿ ಅವರು ಹೆಚ್ಚಿನ ಹಣವನ್ನು ಕ್ರಿಯೇಟಿವಿಟಿಯಿಂದ ಸಂಪಾದನೆ ಮಾಡ್ತಾರೆ. ಹೊಸ ಆವಿಷ್ಕಾರಗಳಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ. ಹಣಕಾಸಿನ ವ್ಯವಹಾರದಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ. ರಫ್ತು ವ್ಯವಹಾರದಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ. ಆದರೆ ಇಲ್ಲಿ ಗುರುಪರ್ವದಲ್ಲಿದ್ದರೆ ಅವರು ಹಣಕಾಸಿನ ಹೂಡಿಕೆಯಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇದು ಈ ವಿಚಾರಗಳು. ಹಾಗೆ ನೋಡಿ, ಇನ್ನೊಂದು ಗೆರೆ ನೋಡಿ, ಇದು ನಮ್ಮ ಇಲ್ಲಿಂದ ಒಂದು ಗೆರೆ ಇಲ್ಲಿಂದ ಹೊರಟಿರುತ್ತೆ ಅಂತ ತಿಳ್ಕೊ. ಇದು ಒಂದು ಗೆರೆ ಹೀಗೆ ಹೊರಟಿರುತ್ತೆ. ಇಲ್ಲಿಂದ ಒಂದು ಗೆರೆ ಹೀಗೆ ಹೊರಟು ಹಿಂಗೆ ಹೋಗಿರುತ್ತಂತೆ. ಹೀಗೆ ಹೋಗಿದ್ದರೆ ಇಂಥ ವ್ಯಕ್ತಿಗಳು ಯಾವುದೇ ಕೆಲಸ ಮಾಡಿದರೂ ಯಶಸ್ವಿಯಾಗುತ್ತಾರೆ, ಹಣವಂತರಾಗುತ್ತಾರೆ. ಅದಕ್ಕಾಗಿ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆರ್ಥಿಕವಾದಂತಹ ರೀತಿಯಲ್ಲಿ, ಆರ್ಥಿಕವಾದ ಹೂಡಿಕೆಯ ರೀತಿಯಲ್ಲಿ ಕೆಲಸ ಮಾಡಿದರೆ ಅವರು ಹಣವಂತರಾಗುತ್ತಾರೆ. ಈಗ ನಾನು ಹೇಳಿದೆ, ವಿ ಆಕಾರದಲ್ಲಿ ಒಂದು ಚಿಹ್ನೆ ನಿಮ್ಮ ಹಸ್ತದಲ್ಲಿದ್ದರೆ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುತ್ತದೆ ಅಂತ. ಆದರೆ ಆ ಉತ್ತಮವಾದಂತಹ ಫಲಿತಾಂಶ ಕೊಡಬೇಕಾದರೆ ಅದು ಒಂದೇ ಚಿಹ್ನೆ ಇದ್ದು ಅದು ನಿಮ್ಮ ಹಸ್ತದಲ್ಲಿದೆ, ಆ ಚಿಹ್ನೆ ಇದೆ, ಆದರೆ ಈ ಚಿಹ್ನೆ ಇದೆ, ಆದರೆ ನನಗೆ ಹಣ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಆವಾಗ ನೀವು ನಿಮ್ಮ ಭಾಗ್ಯರೇಖೆಯನ್ನು ನೋಡಬೇಕಾಗುತ್ತದೆ. ಭಾಗ್ಯರೇಖೆಯಲ್ಲಾದರೂ ಕಟ್ಟಾಗಿದ್ದರೆ ಅಥವಾ ಈ ಜ್ಞಾನರೇಖೆಯಲ್ಲಿ ಏನಾದರೂ ದೋಷ ಫಲಗಳಿದ್ದರೆ ಆವಾಗ ನಿಮ್ಮ ವಿ ರೇಖೆ ವೀಕ್ ಆಗುತ್ತದೆ. ವಿ ರೇಖೆ ವೀಕ್ ಆಗಿ ಅದರ ಫಲವನ್ನು
ಅನುಭವಿಸಲು ನಿಮಗೆ ಸಾಧ್ಯವಾಗದೆ ಹೋಗಬಹುದು. ಆವಾಗ ಏನು ಮಾಡಬೇಕು? ನೀವು ಹೆಚ್ಚಿನ ಶ್ರಮ ಪಡಬೇಕಾಗುತ್ತದೆ. ಹೆಚ್ಚಿನ ಶ್ರಮ ಪಡಬೇಕಾಗುತ್ತದೆ. ನಿಮ್ಮ ವೀರ್ಯಕ್ಕೆ ಉತ್ತಮ ಫಲಕಾರಿ ಆಗಬೇಕಾದ್ರೆ ಇಲ್ಲಿರುವಂಥ ಈ ದೋಷಗಳನ್ನು ಪರಿಹರಿಸಲು ನೀವು ಶ್ರದ್ಧೆಯಿಂದ ಗುರಿಯನ್ನಿಟ್ಟುಕೊಂಡು ಕೆಲಸ ಮಾಡಬೇಕಾಗುತ್ತೆ. ಹೆಚ್ಚಿನ ಶ್ರಮ ಪಡಬೇಕಾಗುತ್ತೆ. ಶ್ರಮ ಪಡುವುದರಿಂದ ನೀವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ. ಆದ್ದರಿಂದ ಒಂದೇ ಒಂದು ಗೆರೆಯನ್ನು ನೋಡಿ, ಇಂಥ ಗೆರೆ ಇದ್ದರೆ ನೀವು ಶ್ರೀಮಂತರಾಗ್ತೀರಿ ಅಂತ ನಾವು ಹೇಳ್ತೀವಿ. ಆದರೆ ಶ್ರೀಮಂತರಾಗಬೇಕಾದ್ರೆ ಬೇರೆ ರೇಖೆಗಳನ್ನು ನಾವು ನೋಡಬೇಕು. ಈಗ ಇಲ್ಲಿ ವಿ ರೇಖೆ ಇದೆ. ವಿ ರೇಖೆ ಇದ್ದರೂ ಈ ಗುರುಪರ್ವ ತಗ್ಗಾಗಿದ್ದರೆ, ಉಬ್ಬದಂತೆ ಇಲ್ಲ, ತಗ್ಗಾಗಿದ್ದರೆ ಅದರ ಫಲವೇ ಬದಲಾಗೋಗುತ್ತದೆ. ಯಾವ ಹಸ್ತದಲ್ಲಿ ಇದು ಉಬ್ಬಿದಂತಿಲ್ಲ, ಬರೀ ವಿ ಚಿಹ್ನೆ ಮಾತ್ರ ಇದೆ ಅಂದರೆ ಅದು ತಗ್ಗಾಗಿದ್ದರೆ ಅದರ ಫಲ ನಿಮಗೆ ದೊರೆಯದೆ ಹೋಗಬಹುದು. ಆದುದರಿಂದ ಪ್ರತಿಯೊಂದು ಲಕ್ಷಣವನ್ನು ನೀವು ತಿಳ್ಕೋಬೇಕು. ಹಾಗಾದರೆ ಒಂದೇ ಒಂದು ರೇಖೆ ನೋಡಿಕೊಂಡು ಅಥವಾ ಒಂದೇ ಗೆರೆಯಿಂದ ಒಂದೇ ಚಿಹ್ನೆ ನೋಡಿಕೊಂಡು ನನಗೆ ಯಾಕೆ ಹಣ ಬರ್ತಾ ಇಲ್ಲ, ಯಾರಿಗೂ ಇರಲ್ಲ ಅಂತ ನೀವು ತಿಳ್ಕೊಳ್ಳೋರು ದಡ್ಡರಾಗಿರ್ತಾರೆ. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ನೀವು ನೋಡಬೇಕು. ಪ್ರತಿಯೊಂದು ವಿಡಿಯೋವನ್ನು ನೋಡಿದಾಗಲೇ ನಿಮಗೆ ವಿಷಯ ಅರ್ಥ ಆಗೋದು. ಇಂತಹ ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ವಿಶ್ಲೇಷಣೆ ಮಾಡಲು ನಿಮ್ಮಿಂದ ಸಾಧ್ಯವಾಗುತ್ತೆ. ಆದ್ದರಿಂದ ಎಲ್ಲ ವಿಡಿಯೋಗಳನ್ನು ನೋಡಿದಾಗಲೇ ನಿಮಗೆ ಎಲ್ಲವೂ ಮನದಟ್ಟಾಗುವುದು. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮಗೆ ಎಷ್ಟೋ ಜನಕ್ಕೆ ತಮ್ಮ ಭವಿಷ್ಯ ತಿಳಿಯಬೇಕಂತ ಆಸೆ, ಆದರೆ ಹೇಗೆ ತಿಳಿಯೋದು, ಯಾರಿಗೆ ಹೇಳ್ತಾರೆ ನಮ್ಮ ಭವಿಷ್ಯ ಅಂತ ಕೇಳ್ತಾ ಇರ್ತಾರೆ. ಅಂಥವರಿಗಾಗಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ನಿಮ್ಮ ಹಸ್ತರೇಖೆಗಳನ್ನು ವಿಶ್ಲೇಷಣೆ ಮಾಡಿ ತಿಳಿಸಲಾಗುತ್ತದೆ. ಅದಕ್ಕಾಗಿ ನೀವೇನು ಮಾಡಬೇಕೆಂಬುದನ್ನು ನೀವು ಹಲೋ ಅಂತ ಕಳಿಸಿ, ಎಸ್ ಅಂತ ಕಳಿಸಿ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಲ್ಲೇ ನೋಡಿ ತಿಳಿದುಕೊಳ್ಳಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.